ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಟೋರಿ ಬಂದು ಸ್ವಂತ ಗಂಡನೇ ಸ್ನೇಹಿತನಿಗೆ ತನ್ನ ಹೆಂಡತಿಯನ್ನು ಬಸರಿ ಮಾಡಲು ಒಪ್ಪಿಸಿದ ಸ್ಟೋರಿ ಇದು. ನೀವು ಎಂದು ಕೇಳಿರದ ಸ್ಟೋರಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇಮ್ರಾನ್ ಎಂಬುವನು ದುಬೈಗೆ ಹೋಗಿ ಕೆಲಸ ಮಾಡುತ್ತಿರುತ್ತಾನೆ. ದುಬೈನಲ್ಲಿ ಶೇಖ್ ಜೊತೆ ಕೆಲಸ ಮಾಡುತ್ತಿರುತ್ತಾನೆ. ದುಬೈನ ಶೇಖ್ ತುಂಬಾ ಶ್ರೀಮಂತನಾಗಿದ್ದು ಅವನ ಜೊತೆ ಡ್ರೈವರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ಅವನು ಮತ್ತು ಅವನ ಹೆಂಡತಿ ತುಂಬಾ ಪ್ರೀತಿಯಿಂದ ಅವನನ್ನು ಸ್ನೇಹಿತನಂತೆ ನೋಡಿಕೊಳ್ಳುತ್ತಿದ್ದರು. ಮದುವೆಯಾಗಿ 5 ವರ್ಷವಾದರೂ ದುಬೈನ ಶೇಖ್ಗೆ ಇನ್ನೂ ಮಕ್ಕಳಿರಲಿಲ್ಲ. ಎಷ್ಟು ಬಾರಿ ಗರ್ಭವತಿಯಾದರೂ ಮಕ್ಕಳಾಗುತ್ತಿರಲಿಲ್ಲ. ಅಂಬಾಷನ್ ಆಗುತ್ತಿತ್ತು. ಪ್ರತಿ ವರ್ಷವೂ ಅವನ ಹೆಂಡತಿ ಕಣ್ಣೀರಿಡುತ್ತಿದ್ದಳು. ಏಕೆ ನಮಗೆ ಮಕ್ಕಳಾಗುತ್ತಿಲ್ಲ ಎಂದು ಎಲ್ಲಾ ಡಾಕ್ಟರ್ ಹತ್ರ ತೋರಿಸಿದರು. ಆದರೂ ಏನು ಪ್ರಯೋಜನವಾಗಲಿಲ್ಲ. ಇದನ್ನು ನೋಡಿ ನೋಡಿ ದುಬೈ ಶೇಖ್ ಯಾವಾಗಲೂ ಬೇಸರದಲ್ಲಿ ಇರುತ್ತಿದ್ದ. ಇದನ್ನು ನೋಡಿದ ಡ್ರೈವರ್ ಇಮ್ರಾನ್ ಕೇಳುತ್ತಾನೆ, ಸರ್, ಯಾಕೆ ನೀವು ಈ ನಡುವೆ ತುಂಬಾ ಬೇಜಾರಿನಲ್ಲಿದ್ದೀರಿ ಎಂದು ಕಾರಿನಲ್ಲಿ ಹೋಗುವಾಗ ಕೇಳುತ್ತಾನೆ. ಅದಕ್ಕೆ ದುಬೈ ಶೇಖ್ ಹೇಳುತ್ತಾನೆ, ನನ್ನ ಹೆಂಡತಿಗೆ ಮದುವೆಯಾಗಿ 5 ವರ್ಷವಾದರೂ ಮಕ್ಕಳಾಗುತ್ತಿಲ್ಲ. ನನ್ನ ಆಸ್ತಿಗೆ ಯಾರೂ ವಾರಸ್ದಾರರಿಲ್ಲ. ನಮಗೆ ಮುಂದೆ ನೋಡಿಕೊಳ್ಳಲು ಯಾರೂ ಸಹಾಯ ಇಲ್ಲ. ಏನು ಮಾಡುವುದು ಎಂದು ಗೊತ್ತಾಗುತ್ತಿಲ್ಲ ಎಂದು ಡ್ರೈವರ್ ಹತ್ತಿರ ಹೇಳುತ್ತಾನೆ. ಅದಕ್ಕೆ ಡ್ರೈವರ್, ಇಮ್ರಾನ್, ಹೋಗಲಿ ಬಿಡಿ ಸರ್, ಬೇಜಾರಾಗಬೇಡಿ. ನೀವು ತುಂಬಾ ಒಳ್ಳೆಯವರು. ನಿಮಗೆ ಕೆಟ್ಟದಂತೂ ಆಗುವುದಿಲ್ಲ. ಯಾವತ್ತಾದರೂ ಒಂದು ದಿನ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗುತ್ತಾಳೆ. ಅಲ್ಲಿಯವರೆಗೂ ಕಾಯಿರಿ ಸ್ವಲ್ಪ. ದಯವಿಟ್ಟು ಬೇಜಾರಾಗಿರಬೇಡಿ. ನನ್ನಿಂದ ನೋಡಲಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ದುಬೈನ ಶೇಖ್, ಇಲ್ಲ ಇಮ್ರಾನ್, ಆಗಲೇ 5 ಬಾರಿ ಅಬಾರ್ಷನ್ ಆಗಿದೆ. ನನ್ನ ಹೆಂಡತಿಯನ್ನು ಇನ್ನೊಂದು ಬಾರಿ ಪ್ರೆಗ್ನೆಂಟ್ ಮಾಡಿ ಅವಳನ್ನು ಕಳೆದುಕೊಳ್ಳುತ್ತೇನೆ ಎಂದು ಭಯವಾಗುತ್ತಿದೆ. ಅವಳು ಇಲ್ಲದೆ ನಾನು ಹೇಗೆ ಜೀವನ ನಡೆಸಲಿ ಮತ್ತು ನನ್ನ ಆಸ್ತಿಗೆ ಯಾರು ನೋಡಿಕೊಳ್ಳುತ್ತಾರೆ ಮತ್ತು ನನ್ನ ಹೆಂಡತಿಯೂ ಕೂಡ ಮಕ್ಕಳಾಗಲಿಲ್ಲವಲ್ಲ ಎಂದು ತುಂಬಾ ಡಿಪ್ರೆಷನ್ನಲ್ಲಿ ಇದ್ದಾಳೆ. ಅವಳಿಗೆ ನಾನು ಹೇಗೆ ಸಮಾಧಾನ ಮಾಡಲಿ, ನೀನೇ ಹೇಳು ಇಮ್ರಾನ್ ಎಂದು ಹೇಳುತ್ತಾನೆ. ಅದಕ್ಕೆ ಇಮ್ರಾನ್, ಸರ್, ನನಗೆ ಒಂದು ಹಾಸ್ಪಿಟಲ್ ಗೊತ್ತಿದೆ, ಅಲ್ಲಿ ಹೋಗಿ ನೋಡೋಣ ಸರ್ ಎಂದು ಹೇಳುತ್ತಾನೆ. ಅದಕ್ಕೆ ದುಬೈನ ಶೇಖ್ ಎಲ್ಲ ಹಾಸ್ಪಿಟಲ್ ಅನ್ನು ತೋರಿಸಿ, ಆಗಿದೆ ಇಮ್ರಾನ್, ಏನು ಪ್ರಯೋಜನವಿಲ್ಲ. ನನ್ನ ಹೆಂಡತಿ ಮನನೊಂದು ಏನು ಮಾಡಿಕೊಳ್ಳುತ್ತಾಳೆ ಎಂದು ನನಗೆ ಭಯವಾಗುತ್ತಿದೆ ಇಮ್ರಾನ್ ಎಂದು ದುಬೈ ಶೇಖ್ ಹೇಳುತ್ತಾನೆ. ಆಗಲಿ ಸರ್, ಇದೊಂದು ಬಾರಿ ಹಾಸ್ಪಿಟಲ್ಗೆ ತೋರಿಸಿ ನೋಡೋಣ ಸಾರ್ ಎಂದು ಇಂದ್ರ ಹೇಳುತ್ತಾನೆ. ಅದಕ್ಕೆ ಆಯಿತು, ನೋಡೋಣ ಎಂದು ಮನೆಗೆ ಹೋಗುತ್ತಾರೆ. ಮನೆಯಲ್ಲಿ ನೋಡಿದರೆ ಹೆಂಡತಿ ಅಳುತ್ತಾ ಕುಂತಿರುತ್ತಾಳೆ. ಅದಕ್ಕೆ ಇಮ್ರಾನ್ ಹೋಗಿ, ಮೇಡಂ, ನೀವು ಅಳಬೇಡಿ, ನಿಮ್ಮ ದುಃಖ ನನಗೆ ಅರ್ಥವಾಗುತ್ತದೆ. ಯಾವಾಗಲೂ ನೀವು ಹೀಗೆ ಅಳುತ್ತಾ ಕುಂತಿದ್ದರೆ ನಿಮ್ಮ ಆರೋಗ್ಯ ಹಾಳಾಗುತ್ತದೆ. ಬನ್ನಿ, ನಾನು ಒಂದು ಹಾಸ್ಪಿಟಲ್ ಹತ್ತಿರ ಮಾತಾಡಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ಸೋಣ ಎಂದು ದುಬೈ ಶೇಖ್ನ ಹೆಂಡತಿ ಹತ್ರ ಹೇಳುತ್ತಾನೆ. ಆಯ್ತು, ನಡೆಯಿರಿ ಎಂದು ಹೆಂಡತಿಯೂ ಕೂಡ ಒಪ್ಪಿ ಹಾಸ್ಪಿಟಲ್ಗೆ ಹೋಗುತ್ತಾರೆ. ಹಾಸ್ಪಿಟಲ್ನಲ್ಲಿ ಚೆಕ್ ಮಾಡಿದ ವೈದ್ಯರು, ಈ ಬಾರಿಯೂ ಕೂಡ ಮಕ್ಕಳಾಗುವುದಿಲ್ಲ. ನಿಮ್ಮ ಗಂಡನಿಗೆ ತೊಂದರೆ ಇದೆ, ಆದ್ದರಿಂದ ಮಕ್ಕಳು ಆಗುತ್ತಿಲ್ಲ, ಅಬಾರ್ಷನ್ ಆಗುತ್ತಿದೆ ಎಂದು ವೈದ್ಯರು ಹೇಳುತ್ತಾರೆ. ಅದನ್ನು ಕೇಳಿದ ಹೆಂಡತಿ ಶಾಕ್ ಆಗುತ್ತಾಳೆ. ಇನ್ನು ನಮಗೆ ಮಕ್ಕಳಾಗುವುದಿಲ್ಲ ಎಂದು ಅಳುತ್ತಾ ಆಚೆ ಬಂದು ಕೂರುತ್ತಾರೆ. ಶೇಖ್ ಡಾಕ್ಟರ್ ಹತ್ತಿರ ಹೋಗುತ್ತಾನೆ. ಡಾಕ್ಟರ್, ಏನಾಯಿತು, ಈ ಬಾರಿಯಾದರೂ ಮಕ್ಕಳಾಗುವುದೇ ಎಂದು ಕೇಳುತ್ತಾನೆ. ಅದಕ್ಕೆ ವೈದ್ಯರು, ಇಲ್ಲ, ಈ ಬಾರಿಯೂ ಮಕ್ಕಳಾಗುವುದಿಲ್ಲ, ಏಕೆಂದರೆ ನಿಮ್ಮ ವೀರ್ಯದಲ್ಲಿ ತೊಂದರೆ ಇದೆ, ಆದ್ದರಿಂದ ನಿಮಗೆ ಮಕ್ಕಳಾಗುವುದಿಲ್ಲ. ಎಷ್ಟು ಬಾರಿ ಪ್ರೆಗ್ನೆಂಟ್ ಆದರೂ ಅದು ವ್ಯರ್ಥವಾಗುತ್ತದೆ. ಇದಕ್ಕೆ ಒಂದು ದಾರಿ ಇದೆ, ಏನೆಂದರೆ ಇದಕ್ಕೆ ನೀವು ಒಪ್ಪಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುವುದು ಎಂದು ಡಾಕ್ಟರ್ ಹೇಳುತ್ತಾರೆ. ಅದಕ್ಕೆ ದುಬೈನ ಶೇಖ್, ಪರವಾಗಿಲ್ಲ ಹೇಳಿ ಡಾಕ್ಟರ್, ಅದೇನಾದರೂ ಪರವಾಗಿಲ್ಲ, ನಾನು ಮಾಡುತ್ತೇನೆ ಎಂದು ಡಾಕ್ಟರ್ ಬಳಿ ಹೇಳುತ್ತಾನೆ. ಅದಕ್ಕೆ ಡಾಕ್ಟರ್ ಹೇಳುತ್ತಾರೆ, ನಿನ್ನ ವೀರ್ಯದಲ್ಲಿ ತೊಂದರೆ ಇರುವುದರಿಂದ ನೀನು ನಿನ್ನ ಹೆಂಡತಿಯನ್ನು ಬೇರೆಯವರೊಂದಿಗೆ ಮಲಗಿಸಿ ಸಂಪರ್ಕಿಸಿದರೆ ಆಗ ನಿನಗೆ ಮಕ್ಕಳಾಗುತ್ತದೆ ಎಂದು ಹೇಳುತ್ತಾರೆ. ಅದಕ್ಕೆ ಶಾಕ್ ಆದ ದುಬೈನ ಶೇಖ್, ಅದು ಹೇಗೆ ಸಾಧ್ಯ ಡಾಕ್ಟರ್, ಅವಳು ನನ್ನ ಹೆಂಡತಿಯಲ್ಲವೇ, ನಾನು ಹೇಗೆ ಅವಳನ್ನು ಬೇರೆಯವರೊಂದಿಗೆ ಮಲಗಲು ಹೇಳಲಿ, ನೀವೇ ಹೇಳಿ ಡಾಕ್ಟರ್ ಎಂದು ಹೇಳುತ್ತಾನೆ. ಅದಕ್ಕೆ ಡಾಕ್ಟರ್, ಇದು ಒಂದೇ ಮಾರ್ಗ, ಬೇರೆ ಯಾವುದು ಮಕ್ಕಳಾಗುವುದಕ್ಕೆ ಮಾರ್ಗವಿಲ್ಲ, ನೀವು ಯೋಚನೆ ಮಾಡಿ ನನಗೆ ತಿಳಿಸಿ ಎಂದು ಹೇಳುತ್ತಾನೆ. ಅದಕ್ಕೆ ಸರಿ, ಆಯಿತು ಎಂದು ಅಲ್ಲಿಂದ ಹೊರಡುತ್ತಾರೆ. ಹೊರಡುತ್ತಾ ಕಾರಿನಲ್ಲಿ ದುಬೈ ಶೇಖ್ನ ಹೆಂಡತಿ ಅಳುತ್ತಿರುತ್ತಾಳೆ. ಅದನ್ನು ನೋಡಿದ ದುಬೈ ಶೇಖ್, ಅಳಬೇಡ ಡಾಕ್ಟರ್ ಹೇಳಿದ್ದಾರೆ, ಇದಕ್ಕೆ ಒಂದು ಮಾರ್ಗವಿದೆ, ಅದನ್ನು ಮಾಡಿದರೆ ನಮಗೆ ಮಕ್ಕಳ ಆಗುತ್ತದೆ ಎಂದು ಹೇಳುತ್ತಾನೆ. ಅದಕ್ಕೆ ಅವನ ಹೆಂಡತಿ, ಅದು ಏನು ಮಾರ್ಗ ಹೇಳಿ ಬೇಗ, ಯಾವುದಾದರೂ ಸರಿ ಮಾಡೋಣ ಎಂದು ಹೇಳುತ್ತಾಳೆ. ಅದಕ್ಕೆ ದುಬೈನ ಶೇಖ್, ಅದು ತುಂಬಾ ಕಷ್ಟಕರವಾದ ಮಾರ್ಗ, ನಾನು ಅದನ್ನು ಹೇಗೆ ನಿನ್ನ ಹತ್ತಿರ ಹೇಳಲಿ, ನನಗೆ ನಾಚಿಕೆಯಾಗುತ್ತಿದೆ, ನನಗೆ ಮಕ್ಕಳಾಗುವುದಿಲ್ಲ ಎಂದು ಕೇಳಿ ನನಗೆ ತುಂಬಾ ಬೇಸರವಾಗುತ್ತಿದೆ, ಅದನ್ನು ನಿನಗೆ
ನಾನು ಹೇಗೆ ಹೇಳಲಿ ಎಂದು ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಪರವಾಗಿಲ್ಲ ಹೇಳಿ, ಅದೇನಾದರೂ ಪರವಾಗಿಲ್ಲ ಮಾಡೋಣ. ಆಪರೇಷನ್ ಏನಾದರೂ ಮಾಡಿಸಬೇಕಾ ಹೇಳಿ ಬೇಗ ಎಂದು ಕೇಳುತ್ತಾಳೆ. ಅದಕ್ಕೆ ಆಪರೇಷನ್ ಏನೂ ಇಲ್ಲ, ನಾನು ಹೇಗೆ ಹೇಳಬೇಕೆಂದು ನನಗೆ ಗೊತ್ತಾಗುತ್ತಿಲ್ಲ. ನೀನು ಬೇರೆ ಗಂಡಸನೊಂದಿಗೆ ಮಲಗಿದರೆ ಆಗ ಮಕ್ಕಳಾಗುತ್ತದೆ ಎಂದು ಡಾಕ್ಟರ್ ಹೇಳಿದ್ದಾರೆ. ನನ್ನ ವೀರ್ಯದಲ್ಲಿ ಶಕ್ತಿ ಇಲ್ಲವೆಂದು ಡಾಕ್ಟರ್ ಹೇಳಿದ್ದಾರೆ. ನಾನು ಈಗ ಏನು ಮಾಡಲಿ ಎಂದು ಹೆಂಡತಿಯತ್ರ ಹೇಳುತ್ತಾನೆ. ಅದನ್ನು ಕೇಳಿದ ಅವಳು, ಇದು ಹೇಗೆ ಸಾಧ್ಯ? ನಾನು ಬೇರೆಯವರ ಜೊತೆ ಮಲಗಬೇಕೆ? ನಮಗೆ ಮಕ್ಕಳ ಆಗದಿದ್ದರೂ ಪರವಾಗಿಲ್ಲ, ನಾನು ಬೇರೆಯವರ ಜೊತೆ ಮಲಗುವುದಿಲ್ಲ. ನಾವು ಹೀಗೆ ಇದ್ದು ಬಿಡೋಣ ಎಂದು ಹೇಳುತ್ತಾಳೆ. ಸರಿ ಆಯ್ತು ಬಿಡು ಎಂದು ದುಬೈ ಶೇಖ್ ಕೂಡ ಸುಮ್ಮನಾಗುತ್ತಾನೆ. ಮನೆ ಹತ್ತಿರ ಬಂದು ಕಾರಿನಿಂದ ಇಳಿಯುತ್ತಾರೆ. ಮನೆಗೆ ಹೋಗುತ್ತಾರೆ. ದುಬೈ ಶೇಖ್ ಇದರ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾನೆ. ಏನು ಮಾಡುವುದು ಎಂದು ಯೋಚನೆ ಮಾಡುತ್ತಿರುತ್ತಾನೆ. ಅದಕ್ಕೆ ಡ್ರೈವರ್ ಇಮ್ರಾನ್ ಕೂಡ ಸಮಾಧಾನ ಮಾಡಿ ಅವರನ್ನು ಮನೆಯೊಳಗೆ ಬಿಟ್ಟು ಆಚೆ ಕಾರಿನಲ್ಲಿ ಬಂದು ಕೂರುತ್ತಾನೆ. ಸ್ವಲ್ಪ ದಿನ ಹೀಗೆ ನಡೆಯುತ್ತದೆ. ಸ್ವಲ್ಪ ದಿನ ಯೋಚನೆ ಮಾಡಿದ ನಂತರ ದುಬೈ ಶೇಖ್ ಒಂದು ದಿನ ಕಾರಿನಲ್ಲಿ ಹೋಗುತ್ತಿರುವಾಗ ಇಮ್ರಾನ್ ಹತ್ತಿರ ಕೇಳುತ್ತಾನೆ, ಇಮ್ರಾನ್, ನಿನಗೆ ಗೊತ್ತಿಲ್ಲದಿರುವುದು ಏನೂ ಇಲ್ಲ. ನನ್ನ ಬಗ್ಗೆ ಎಲ್ಲಾ ತಿಳಿದಿದ್ದೀಯಾ? ನೀನು ಹೇಳು, ಏನು ಮಾಡುವುದು ಎಂದು. ನನಗೆ ಮಕ್ಕಳಿಲ್ಲ ಎಂದು ಕೊರಗು ನನ್ನನ್ನು ನಿಧಾನವಾಗಿ ಸಾಯಿಸುತ್ತಿದೆ. ಏನು ಮಾಡುವುದು ಇಮ್ರಾನ್ ಎಂದು ಕೇಳುತ್ತಾನೆ. ಅದಕ್ಕೆ ಇಮ್ರಾನ್, ಸರ್, ನನಗೂ ಅರ್ಥವಾಗುತ್ತಿದೆ ಸರ್, ನನಗೂ ತುಂಬಾ ಬೇಸರವಾಗುತ್ತಿದೆ. ನಿಮ್ಮ ಮನೆಯಲ್ಲಿ ನಾನು ಅನ್ನ ತಿಂದಿದ್ದೇನೆ. ನೀವು ತುಂಬಾ ಒಳ್ಳೆಯವರು. ದೇವರು ಒಳ್ಳೆಯವರಿಗೆ ಯಾಕೆ ಹೀಗೆ ಮಾಡುತ್ತಾನೋ ಗೊತ್ತಿಲ್ಲ. ನನಗೂ ಏನು ಹೇಳಬೇಕು ಎಂದು ಗೊತ್ತಾಗುತ್ತಿಲ್ಲ ಸರ್. ನೀವು ಜಾಸ್ತಿ ಯೋಚನೆ ಮಾಡಬೇಡಿ ಸರ್ ಎಂದು ಹೇಳುತ್ತಾನೆ. ಅದಕ್ಕೆ ದುಬೈನ ಶೇಖ್, ಹೇಗೆ ಸಾಧ್ಯ? ನಾನು ಹೇಗೆ ಯೋಚನೆ ಮಾಡದಿರಲಿ? ನೀನೇ ಹೇಳು. ಇಮ್ರಾನ್, ಡಾಕ್ಟರ್ ಹೇಳಿದ ಮಾತು ನನ್ನ ಕಿವಿಯಲ್ಲಿ ಈಗಲೂ ಚುಚ್ಚುತ್ತಿದೆ. ನಾನು ಏನು ಮಾಡಿದೆ ಎಂದು ದೇವರು ನನಗೆ ಈ ಶಿಕ್ಷೆ ಕೊಟ್ಟನು ಗೊತ್ತಿಲ್ಲ ಎಂದು ಹೇಳಿ ಆಫೀಸಿಗೆ ಹೋಗಿ ಕೂರುತ್ತಾನೆ. ಆಫೀಸಿನಲ್ಲಿ ಯೋಚನೆ ಮಾಡುತ್ತಾ, ನನ್ನ ಡ್ರೈವರ್ ಇಮ್ರಾನ್ ತುಂಬಾ ಒಳ್ಳೆಯ ಹುಡುಗ. ಅವನು ನನಗೆ ತುಂಬಾ ಒಳ್ಳೆಯ ಸ್ನೇಹಿತ. ಆದ್ದರಿಂದ ಅವನನ್ನು ಕೇಳಲೆ, ನನ್ನ ಹೆಂಡತಿಯನ್ನು ಗರ್ಭಿಣಿ ಮಾಡು ಎಂದು ನಾನು ಹೇಗೆ ಕೇಳಲಿ? ಅದಕ್ಕೆ ನನ್ನ ಹೆಂಡತಿ ಒಪ್ಪಿಕೊಳ್ಳುತ್ತಾಳೋ ಇಲ್ಲವೋ ಅದು ಗೊತ್ತಿಲ್ಲ. ಆದರೂ ಒಂದು ಬಾರಿ ಇಮ್ರಾನ್ನನ್ನು ಕೇಳಿ ನೋಡೋಣ, ಅವನು ಏನು ಹೇಳುತ್ತಾನೋ ನೋಡೋಣ. ಆಮೇಲೆ ನನ್ನ ಹೆಂಡತಿಯನ್ನು ಕೇಳಿದರಾಯಿತು ಎಂದು ಸಂಜೆ ಆಫೀಸ್ ಕೆಲಸ ಮುಗಿಸಿ ಕಾರಿನಲ್ಲಿ ಬರುವಾಗ ಇಮ್ರಾನನ್ನು ಕೇಳುತ್ತಾನೆ. ಇಮ್ರಾನ್, ನನಗೆ ನೀನು ಒಂದು ಸಹಾಯ ಮಾಡುವೆಯಾ ಎಂದು ಕೇಳುತ್ತಾನೆ. ಅದನ್ನು ಕೇಳಿದ ಇಮ್ರಾನ್, ಸಾರ್ ಹೇಳಿ ಸಾರ್, ನನ್ನ ಜೀವವನ್ನು ಬೇಕಾದರೂ ಕೊಡುತ್ತೇನೆ. ಏಕೆಂದರೆ ನನ್ನನ್ನು ನೀವು ಯಾವತ್ತೂ ಡ್ರೈವರ್ ಆಗಿ ನೋಡಿಲ್ಲ, ಸ್ವಂತ ಸ್ನೇಹಿತನಾಗಿ ನೋಡಿದ್ದೀರಾ. ನಿಮಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಏಕೆಂದರೆ ನಿಮ್ಮ ಮನೆಯಲ್ಲಿ ನಾನು ಅನ್ನ ತಿಂದಿದ್ದೇನೆ. ಹೇಳಿ ಸಾರ್, ಏನು ಮಾಡಬೇಕು ಹೇಳಿ ಎಂದು ಕೇಳುತ್ತಾನೆ. ಅದಕ್ಕೆ ಇಮ್ರಾನ್ ಇವನ ಹತ್ತಿರ ನಾನು ಹೇಗೆ ಇದನ್ನು ಕೇಳಲಿ ಎಂದು ಯೋಚನೆ ಮಾಡುತ್ತಾ, ಇಮ್ರಾನ್, ನಿನಗೆ ಗೊತ್ತಿಲ್ಲದು ಏನೂ ಇಲ್ಲ. ಈಗ ನನ್ನ ಹೆಂಡತಿಗೆ ಒಂದು ಮಗು ಬೇಕಾಗಿದೆ. ನನಗೆ ಒಂದು ವಾರಸ್ದಾರ ಬೇಕಾಗಿದ್ದಾನೆ. ಅದಕ್ಕೆ ನೀನು ಸಹಾಯ ಮಾಡಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಇಮ್ರಾನ್, ಆಗಲಿ ಕೇಳಿ ಸರ್, ನಾನು ಏನು ಮಾಡಬೇಕು ಹೇಳಿ ಎಂದು ಕೇಳುತ್ತಾನೆ. ದುಬೈ ಶೇಖ್, ನೀನು ನನಗೆ ಒಂದು ಮಗುವನ್ನು ದಾನ ಮಾಡಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಇಮ್ರಾನ್ ಶಾಕ್ ಆಗಿ ನೋಡುತ್ತಾನೆ. ಸರ್, ನನಗಿನ್ನೂ ಮದುವೆಯಾಗಿಲ್ಲ, ನನ್ನಿಂದ ಇದೆಲ್ಲ ಹೇಗೆ ಸಾಧ್ಯ ಎಂದು ಕೇಳುತ್ತಾನೆ. ಅದಕ್ಕೆ ದುಬೈನ ಶೇಖ್, ನಿನ್ನಿಂದ ಸಾಧ್ಯವಾಗುತ್ತದೆ. ಅದು ಏನೆಂದರೆ ನೀನು ನನ್ನ ಹೆಂಡತಿಯ ಜೊತೆ ಒಂದು ರಾತ್ರಿ ಮಲಗಬೇಕು. ದಯವಿಟ್ಟು ಇದೊಂದು ಕೆಲಸ ನನಗೆ ಮಾಡಿ ಕೊಡು. ನಿನ್ನ ವೀರ್ಯವನ್ನು ದಾನ ಮಾಡು, ನನಗೆ ಒಂದು ಮಗು ಕೊಡು ಎಂದು ಕೇಳುತ್ತಾನೆ. ಅದಕ್ಕೆ ಇಮ್ರಾನ್, ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್, ನನ್ನಿಂದ ಈ ಕೆಲಸ ಆಗುವುದಿಲ್ಲ. ಏಕೆಂದರೆ ನಾನು ನಿಮ್ಮ ಮನೆಯ ಕೆಲಸದವನು ಮತ್ತು ನಿಮ್ಮ ಹೆಂಡತಿ ನನ್ನ ಜೊತೆ ತುಂಬಾ ಆತ್ಮೀಯವಾಗಿದ್ದಾರೆ. ಇದನ್ನು ಅವರು ಕೇಳಿದರೆ ಖಂಡಿತ ಒಪ್ಪುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್, ಇದೊಂದು ಬಿಟ್ಟು ಬೇರೆ ಏನಾದರೂ ಕೇಳಿ ಎಂದು ಇಮ್ರಾನ್ ಹೇಳುತ್ತಾನೆ. ಅದಕ್ಕೆ ದುಬೈನ ಶೇಖ್, ನನ್ನ ಹೆಂಡತಿಯನ್ನು ನಾನು ಹೇಗಾದರೂ ಒಪ್ಪಿಸುತ್ತೇನೆ. ಇಮ್ರಾನ್, ನೀನು ಇದೊಂದು ಕೆಲಸವನ್ನು ನನಗೆ ಮಾಡಿ ಕೊಡು ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇದು ನನ್ನಿಂದ ಆಗುವುದಿಲ್ಲ ಎಂದು ಇಮ್ರಾನ್ ದುಬೈ ಶೇಖ್ಗೆ ಹೇಳುತ್ತಾನೆ. ನೋಡು ಇಮ್ರಾನ್, ನೀನು ಡಾಕ್ಟರ್ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದೀಯಾ ಅಲ್ಲವೇ? ನಿನಗಿಂತ ಒಳ್ಳೆ ಸ್ನೇಹಿತ ನನಗೆ ಇನ್ನೊಬ್ಬನಿಲ್ಲ. ಆದ್ದರಿಂದ ನಿನ್ನ ಬಳಿ ಕೇಳುತ್ತಿದ್ದೇನೆ, ದಯವಿಟ್ಟು ಒಪ್ಪಿಕೋ ಎಂದು ತುಂಬಾ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಇಮ್ರಾನ್, ಆಯ್ತು ಸರ್, ಮೊದಲು ನಿಮ್ಮ ಹೆಂಡತಿಯನ್ನು ಒಪ್ಪಿಸಿ, ಆಮೇಲೆ ನಾನು ಯೋಚನೆ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ದುಬೈ ಶೇಖ್, ಥ್ಯಾಂಕ್ ಯು ಇಮ್ರಾನ್, ನೀನು ಒಪ್ಪಿಕೊಂಡಿದ್ದಕ್ಕೆ ನಾನು ಹೇಗಾದರೂ ನನ್ನ ಹೆಂಡತಿಯನ್ನು ಒಪ್ಪಿಸುತ್ತೇನೆ ಎಂದು ಕಾರಿನಿಂದ ಇಳಿದು ಮನೆಯೊಳಗೆ ಹೋಗುತ್ತಾನೆ. ದುಬೈ ಶೇಖ್ ಮನೆಯೊಳಗೆ ಹೋಗಿ ತನ್ನ ಹೆಂಡತಿ ಹತ್ರ ಮಾತನಾಡುತ್ತ
ಹೆಂಡತಿಗೆ ಹೇಳುತ್ತಾನೆ. ಡಾಕ್ಟರ್ ಹೇಳಿದ್ದು ಏನು ಮಾಡೋಣ ಎಂದು ಕೇಳುತ್ತಾನೆ. ಅದಕ್ಕೆ ಅವನ ಹೆಂಡತಿ ಏನು ಮಾಡೋದು, ಎಲ್ಲ ನಮ್ಮ ಹಣೆಬರಹ, ಈಗ ಹೇಗಿದ್ದೀಯೋ ಹಾಗೆ ಇದ್ದು ಬಿಡುವುದು ಅಷ್ಟೇ ಅಂತ ಹೇಳುತ್ತಾಳೆ. ಅದಕ್ಕೆ ದುಬೈ ಶೇಖ್, ನಾನು ಒಂದು ಮಾತನ್ನು ಹೇಳುತ್ತೇನೆ, ನೀನು ನನ್ನನ್ನು ತಪ್ಪು ತಿಳಿದುಕೊಳ್ಳಬಾರದು, ಆಯ್ತಾ ಎಂದು ಹೆಂಡತಿ ಹತ್ರ ಹೇಳುತ್ತಾನೆ. ಅದಕ್ಕೆ ಹೆಂಡತಿ ಏನು ವಿಷಯ, ಪರವಾಗಿಲ್ಲ ಹೇಳಿ ಎಂದು ಹೇಳುತ್ತಾಳೆ. ಅದಕ್ಕೆ ದುಬೈ ಶೇಖ್, ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಅದನ್ನು ನೀನು ತಪ್ಪು ತಿಳಿದುಕೊಳ್ಳಬಾರದು, ಏಕೆಂದರೆ ನಮಗೆ ಒಂದು ವಾರಸ್ತಾರ ಬೇಕೇ ಬೇಕು, ಆದ್ದರಿಂದ ನಾನು ಒಂದು ಗಟ್ಟಿ ನಿರ್ಧಾರ ಮಾಡಿದ್ದೇನೆ. ಅದು ಏನೆಂದರೆ, ಭಯದಿಂದ ಹೇಳುತ್ತಾನೆ, ನೀನು ನಮ್ಮ ಡ್ರೈವರ್ ಇಮ್ರಾನ್ ಜೊತೆ ಒಂದು ರಾತ್ರಿ ಮಲಗಿದರೆ ನಮಗೆ ಮಗುವಾಗುತ್ತದೆ, ಈ ಸಂಕಷ್ಟದಿಂದ ನಾವು ದೂರಾಗಬಹುದು. ನಾನು ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೇನೆ, ದಯವಿಟ್ಟು ನನ್ನ ತಪ್ಪು ತಿಳಿಯಬೇಡ, ನಮಗೂ ಒಂದು ಮಗು ಬೇಕಲ್ಲವೇ, ಆದ್ದರಿಂದ ನಿರ್ಧಾರ ಮಾಡಿದ್ದೇನೆ, ಈಗ ನೀನು ಹೇಳು ಏನು ಮಾಡೋಣ ಎಂದು ಹೆಂಡತಿಯ ಹತ್ತಿರ ಹೇಳುತ್ತಾನೆ. ಅದಕ್ಕೆ ಅವಳ ಹೆಂಡತಿ, ಏನು ಮಾತನಾಡುತ್ತಿರುವಿರಿ ಎಂದು ಕೋಪಗೊಳ್ಳುತ್ತಾಳೆ. ನಿಮ್ಮ ನಿರ್ಧಾರ ಸರಿ ಇಲ್ಲ, ನಾನು ನಿಮ್ಮನ್ನು ಮದುವೆಯಾಗಿ ಇನ್ನೊಬ್ಬನ ಜೊತೆ ಹೇಗೆ ಮಲಗುವುದು, ಇದು ನನ್ನಿಂದ ಆಗಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾವು ಮಗುವಿಲ್ಲ ಅಂದರೂ ಪರವಾಗಿಲ್ಲ, ಹೀಗೆ ಜೀವನ ಮಾಡೋಣ, ಆದರೆ ಇನ್ನೊಬ್ಬರ ಜೊತೆ ಹೇಗೆ ಮಲಗುವುದು, ಇದು ನನ್ನಿಂದ ಆಗಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾವು ಮಗುವಿಲ್ಲ ಅಂದರೂ ಪರವಾಗಿಲ್ಲ, ಹೀಗೆ ಜೀವನ ಮಾಡೋಣ, ಆದರೆ ಇನ್ನೊಬ್ಬರ ಜೊತೆ ಮಲಗು ಎಂದು ಹೇಳಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು, ದಯವಿಟ್ಟು ಕ್ಷಮಿಸಿ ನನ್ನನ್ನು ಎಂದು ಹೆಂಡತಿ ಹೇಳುತ್ತಾಳೆ. ಅದಕ್ಕೆ ದುಬೈನ ಶೇಖ್, ನೋಡೋ, ಇನ್ನೊಂದು ಬಾರಿ ಯೋಚನೆ ಮಾಡು, ನಾನು ತುಂಬಾ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೇನೆ, ನೀನು ಕೋಪಗೊಳ್ಳಬೇಡ, ನಿನಗೆ 2 ದಿನ ಸಮಯವನ್ನು ನೀಡುತ್ತೇನೆ, ಯೋಚನೆ ಮಾಡಿ ಹೇಳು, ನಾನು ಡ್ರೈವರ್ ಹತ್ತಿರ ಮಾತಾಡಿದ್ದೇನೆ, ಇದೆಲ್ಲವೂ ನಾವು ಮಾಡುತ್ತಿರುವುದು ನಮಗೆ ಒಂದು ಮಗು ಬೇಕೆಂದು ಅಷ್ಟೇ, ಬೇರೆ ಯಾವ ಉದ್ದೇಶವೂ ಇಲ್ಲ, ದಯವಿಟ್ಟು ಯೋಚನೆ ಮಾಡಿ ಒಪ್ಪಿಕೋ ಎಂದು ದುಬೈ ಶೇಖ್ ಮಾಡೋಕೆ ಹೋಗಿ ಮಲಗುತ್ತಾನೆ. ಅವನ ಹೆಂಡತಿ ಅಳುತ್ತ ರೂಮಿನೊಳಗೆ ಹೋಗಿ ಅವಳು ಕೂಡ ಅಳುತ್ತಾ ಮಲಗುತ್ತಾಳೆ. ಬೆಳಗ್ಗೆ ಆಗುತ್ತದೆ, ಕೆಲಸಕ್ಕೆ ಹೊರಡಲು ದುಬೈ ಶೇಖ್ ರೆಡಿಯಾಗುತ್ತಾನೆ. ಮನೆಯಿಂದ ಹೊರಡುತ್ತಿರುವಾಗ ಹೆಂಡತಿ ಕರೆಯುತ್ತಾಳೆ, ಬನ್ನಿ ಸ್ವಲ್ಪ ನಿಮ್ಮತ್ರ ಮಾತನಾಡಬೇಕು. ಗಂಡ ಬರುತ್ತಾನೆ. ಏನು ಹೇಳು ಎಂದು ಕೇಳುತ್ತಾನೆ. ಅದಕ್ಕೆ ಹೆಂಡತಿ ಹೇಳುತ್ತಾಳೆ, ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೇನೆ, ನೀವು ಹೇಳುತ್ತಿರುವುದು ತಪ್ಪು, ಆದರೂ ನಮಗೆ ಒಂದು ಮಗು ಬೇಕಾದ ಕಾರಣ ನಾನು ಇದಕ್ಕೆ ಒಪ್ಪಿಕೊಳ್ಳುತ್ತೇನೆ ಎಂದು ಅವಳು ಹೇಳುತ್ತಾಳೆ. ಅದಕ್ಕೆ ಖುಷಿಯಾದ ದುಬೈ ಶೇಖ್, ಸರಿ ಆಯ್ತು, ನೀನು ಒಪ್ಪಿದ ಮೇಲೆ ಆಯ್ತು, ಇಮ್ರಾನ್ ಕೂಡ ಒಪ್ಪಿದ್ದಾನೆ, ಸರಿ ಆಯ್ತು, ನನಗೆ ಕೆಲಸಕ್ಕೆ ಹೋಗಿ ಬರುತ್ತೇನೆ, ಆಮೇಲೆ ಮಾತನಾಡೋಣ ಎಂದು ಹೆಂಡತಿಗೆ ಹೇಳಿ ಕೆಲಸಕ್ಕೆ ಹೊರಡುತ್ತಾನೆ. ದಾರಿಯಲ್ಲಿ ಮಾತನಾಡುತ್ತಾ ಡ್ರೈವರ್ ಇಮ್ರಾನ್ಗೆ ಹೇಳುತ್ತಾನೆ, ನೋಡು ಇಮ್ರಾನ್, ನಾನು ನನ್ನ ಹೆಂಡತಿಯನ್ನು ಒಪ್ಪಿಸಿದ್ದೇನೆ, ನೀನು ಕೂಡ ಒಪ್ಪಿಕೊಂಡಿದ್ದೀಯಲ್ಲವೇ ಇಮ್ರಾನ್ ಎಂದು ಕೇಳುತ್ತಾನೆ. ಅದಕ್ಕೆ ಇಮ್ರಾನ್, ಸರ್, ನನಗೆ ಯಾಕೋ ಮನಸ್ಸು ಒಪ್ಪುತ್ತಿಲ್ಲ, ನೀವು ನನಗೆ ಅನ್ನ ಕೊಟ್ಟವರು, ಕೆಲಸ ಕೊಟ್ಟವರು, ಆದರೆ ಈಗ ಹೇಳುತ್ತಿರುವ ಕೆಲಸ ನನಗೆ ಮಾಡಲು ಮನಸ್ಸು ಒಪ್ಪುತ್ತಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ. ಅದಕ್ಕೆ ಕೋಪಗೊಂಡ ದುಬೈ ಶೇಖ್, ಏನೋ ಇಮ್ರಾನ್, ಅವತ್ತು ನಿನಗೆ ಹೇಳಿದ್ದನಲ್ಲ, ಈಗ ನನ್ನ ಹೆಂಡತಿಯೂ ಕೂಡ ಒಪ್ಪಿದ್ದಾಳೆ, ನನಗೇನು ನಿಮ್ಮಿಬ್ಬರಿಗೂ ಸಂಬಂಧ ಮಾಡುವಂತೆ ಇಷ್ಟ ಇಲ್ಲ, ಏನು ಮಾಡುವುದು, ನಮಗೆ ಮಗುವಿಲ್ಲದ ಕಾರಣ ನಿನ್ನ ಹತ್ತಿರ ಬೇಡಿಕೊಳ್ಳುತ್ತಿದ್ದೇನೆ, ನಿನಗೆ ಎಷ್ಟು ದುಡ್ಡು ಬೇಕು ಕೇಳು, ನಾನು ಕೊಡುತ್ತೇನೆ, ಆದರೆ ಈ ಕೆಲಸವನ್ನು ಮಾತ್ರ ನೀನು ಮಾಡಿಕೊಡಲೇಬೇಕು ಎಂದು ಇಮ್ರಾನ್ ಹತ್ತಿರ ಹೇಳುತ್ತಾನೆ. ಅದಕ್ಕೆ ಇಮ್ರಾನ್, ಸರ್, ನಾನು ಅವರ ಜೊತೆ ಮಲಗುವುದಕ್ಕೆ ನನಗೆ ಇಷ್ಟವಾಗುತ್ತಿಲ್ಲ, ಇನ್ನೊಮ್ಮೆ ನಾವು ಡಾಕ್ಟರ್ ಹತ್ತಿರ ಮಾತನಾಡೋಣ, ಬೇರೆ ಏನಾದರೂ ಉಪಾಯವಿದೆಯಾ ಕೇಳೋಣ ಎಂದು ದುಬೈ ಶೇಖ್ಗೆ ಹೇಳುತ್ತಾನೆ. ಆಯ್ತು ನಡಿ ಇಮ್ರಾನ್, ಹಾಸ್ಪಿಟಲ್ ಹತ್ತಿರ ಹೋಗೋಣ ಎಂದು ಹಾಸ್ಪಿಟಲ್ ಹತ್ರ ಹೋಗಿ ಡಾಕ್ಟರ್ ಹತ್ತಿರ ಮಾತನಾಡುತ್ತಾರೆ. ಆಗ ಡಾಕ್ಟರ್ ಹೇಳುತ್ತಾರೆ, ನಿಮ್ಮ ಹೆಂಡತಿ ಬೇರೆಯವರ ಜೊತೆ ಮಲಗುವುದೇನು ಬೇಡ, ಒಬ್ಬ ಗಂಡಸಿನ ವೀರ್ಯ ಸಿಕ್ಕರೆ ಸಾಕು, ಅದು ಯಾರಾದರೂ ಪರವಾಗಿಲ್ಲ ಎಂದು ಡಾಕ್ಟರ್ ಸಲಹೆ ನೀಡುತ್ತಾರೆ. ಅದಕ್ಕೆ ದುಬೈ ಶೇಖ್ ಖುಷಿಯಾಗುತ್ತಾನೆ. ಇಮ್ರಾನ್ ಹತ್ತಿರ ಹೇಳುತ್ತಾನೆ, ಇದನ್ನಾದರೂ ಮಾಡಿಕೊಡು ಇಮ್ರಾನ್ ಎಂದು ಹೇಳುತ್ತಾನೆ. ಅದಕ್ಕೆ ಇಮ್ರಾನ್ ಒಪ್ಪಿ ತನ್ನ ವೀರ್ಯವನ್ನು ದಾನ ಮಾಡುತ್ತಾನೆ. ಆ ವೀರ್ಯದಿಂದ ದುಬೈ ಶೇಖ್ಗೆ ಒಂದು ಮಗುವಾಗುತ್ತದೆ. ದುಬೈ ಶೇಖ್ ಇಮ್ರಾನ್ಗೆ ಹೇಳುತ್ತಾನೆ, ಇಮ್ರಾನ್, ನಿನ್ನಿಂದ ನನಗೆ ಒಂದು ಮಗುವಾಗಿದೆ, ನಿನಗೆ ಏನು ಬೇಕು ಕೇಳು ಎಂದು ಹೇಳುತ್ತಾನೆ. ಅದಕ್ಕೆ ಇಮ್ರಾನ್, ಸರ್, ನೀವು ನನಗೆ ದೇವರಂತೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದೀರಾ, ನನಗೆ ಅಷ್ಟೇ ಸಾಕು, ನೀವು ಖುಷಿಯಾಗಿದ್ದರೆ ಸಾಕು ಸರ್ ಎಂದು ಹೇಳುತ್ತಾನೆ. ಅದಕ್ಕೆ ದುಬೈ ಶೇಖ್, ನಿನ್ನಂತ ಒಳ್ಳೆಯ ಡ್ರೈವರ್ ಅನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದು ನನ್ನ ಪುಣ್ಯ ಎಂದು ಹೇಳಿ ಅವನಿಗೆ 10 ಕೋಟಿ ಗಿಫ್ಟ್ ನೀಡುತ್ತಾನೆ. ಇಮ್ರಾನ್ ಅದನ್ನು ನಿರಾಕರಿಸುತ್ತಾನೆ. ಅದಕ್ಕೆ ಶೇಖ್, ಇಲ್ಲ, ನೀನು ಇದನ್ನು ತೆಗೆದುಕೊಳ್ಳಲೇಬೇಕು ಎಂದು ಶೇಖ್ ಹೇಳುತ್ತಾನೆ. ಅದಕ್ಕೆ ಇಮ್ರಾನ್, ಸರಿ ಸರ್, ನಿಮ್ಮ ಖುಷಿ ಸರ್ ಎಂದು ಅದನ್ನು ತೆಗೆದುಕೊಂಡು ದುಬೈನಲ್ಲಿ ಒಂದು ಮನೆಯನ್ನು ಕಟ್ಟುತ್ತಾನೆ. ಇದು ದುಬೈ ಶೇಖ್ನ ಕಥೆಯಾಗಿದ್ದು
ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.